ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಸ್ಪೆಷಲ್ಲು, ಹೂವೆಲ್ಲ ಸಿಕ್ಬಿಟ್ಟಿದೆ, ದೇವ್ರಿಗೂ ಕೂಡ ಪೂಜೆ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಇವತ್ತು ನಮ್ಮದು ಬರ್ಡೇ ಮತ್ತು ಆ್ಯನಿವರ್ಸರಿ ಎರಡೂ ಇದೆ. ನಮ್ಮದು ಮದುವೆಯ ವಾರ್ಷಿಕೋತ್ಸವ 10 ವರ್ಷ ಆಯಿತು ಮದುವೆ ಆಗಿ. ಸೊ ಹಾಗಾಗಿ ಹೂವು ತೊಗೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡಿ, ಇಲ್ಲಿ ನಾವು ಪೂಜೆ ಮಾಡೋದೇ ವಾರದಲ್ಲಿ ಒಂದು ಸಾರಿ, ಯಾಕಂದರೆ ಒಳಗಡೆ ಎಲ್ಲ ಕಪ್ಪಾಗ್ಬಿಡುತ್ತೆ ಗೋಡೆಗಳು, ವಾಲೆಲ್ಲ. ಸೊ ಆಮೇಲೆ ಇನ್ನೊಂದೇನು ಅಂತಂದರೆ, ನಾವಿದ್ದಾಗ ಮಾತ್ರ ದೀಪ ಹಚ್ಚೋದು, ಮನೇಲಿ ನಾವಿರಲ್ಲ ಅಂತಂದರೆ ದೀಪ ಎಲ್ಲ ಹಚ್ಚೋದಿಲ್ಲ. ಸೊ ಬೈ ಆಕ್ಸಿಡೆಂಟ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಅದು ನಮಗಲ್ಲದೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಇರೋರಿಗೆಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಾವು ಪೂಜೆ ಮಾಡೋದೇ ವೀಕ್ಲಿ ಒನ್ಸು. ಸೊ ಇನ್ನೊಂದು ಏನಂದರೆ, ಇವತ್ತು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವತ್ತು ಆ್ಯನಿವರ್ಸರಿ ಮತ್ತು ಬರ್ಡೇ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ದೇವಸ್ಥಾನದ ವಿಡಿಯೋನು ನಿಮಗೆ ತೋರಿಸ್ತೀನಿ. ಇಲ್ಲಿ ಏನಂದರೆ, ಒಂದು ದೇವಸ್ಥಾನಕ್ಕೆ ಹೋದರೆ ನಿಮಗೆ ಎಲ್ಲ ಥರ ದೇವರುಗಳು ಸಿಕ್ಬಿಡುತ್ತೆ. ಇಂಡಿಯಾದಲ್ಲಿದ್ದಾಗೆ ಒಂದೊಂದು ದೇವ್ರಿಗೂ ಒಂದೊಂದು ದೇವಸ್ಥಾನ ಅಂತ ಇಲ್ಲ, ಎಲ್ಲ ಒಂದೇ ಕಡೆ ಸಿಗುತ್ತೆ. ನೋಡೋಣ ಬನ್ನಿ. ಇವತ್ತು ನಾವು ಹೋಗ್ತಾ ಇರೋದು ಸಾಯಿಬಾಬಾ ಟೆಂಪಲ್ಗೆ. ಸಾಯಿಬಾಬಾ ದೇವಸ್ಥಾನದಲ್ಲಿ ನಿಮಗೆ ಸಾಯಿಬಾಬಾ ಅದ್ರ ಜೊತೆ ಎಷ್ಟೊಂದು ದೇವರುಗಳು ಸಿಗುತ್ತೆ, ಅದನ್ನು ಕೂಡ ತೋರಿಸ್ತೀನಿ. ಮತ್ತು ಇನ್ನೊಂದು ಏನಂದರೆ, ನಮ್ಮ ಸ್ಟೇಟಲ್ಲಿರೋದು ಒಂದೇ ಒಂದು ದೇವಸ್ಥಾನ ಅನಿಸುತ್ತೆ. ಅದು ಬಿಟ್ಟರೆ ಬೇರೆ ಸ್ಟೇಟಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು, 1.5 hours ಜರ್ನಿ. ಸೊ ಆದರೂ ಪರವಾಗಿಲ್ಲ, ಹಾಗಾಗಿ ಹೋಗ್ತಾ ಇರ್ತೀವಿ. ಸೊ ನೋಡಿ, ಇದೇ ದೇವಸ್ಥಾನದ ಎಂಟ್ರೆನ್ಸು. ದೇವಸ್ಥಾನ ಇಲ್ಲೇನು ಅಂತಂದರೆ, ನಮ್ಮೂರಲ್ಲಿರೋ ಥರ ಯಾವುದು ಕನ್ಸ್ಟ್ರಕ್ಷನ್ ಎಲ್ಲ ಆ ಥರ ಇರೋದಿಲ್ಲ. ಸೊ ಎಂಟ್ರೆನ್ಸಲ್ಲೇ ಗಣೇಶ ದೇವಸ್ಥಾನ ಸಿಗುತ್ತೆ. ಅದಾದಮೇಲೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗೋಪುರ, ಅದೇ ಮೇನ್ ಟೆಂಪಲ್ಲು. ಇಲ್ಲೂ ಅಷ್ಟೇ, ಸ್ಯಾಟರ್ಡೆ ಸಂಡೇಸ್ ಅಂದರೆ ಸ್ವಲ್ಪ ಜನ ಇರ್ತಾರೆ, ಅದು ಬಿಟ್ಟರೆ ವೀಕ್ ಡೇಸಲ್ಲೆಲ್ಲ ಕಮ್ಮಿ. ಬಟ್ ಎಲ್ಲ ಹಬ್ಬಗಳಲ್ಲೂ ಯಾರಾದರೂ ಏನಾದರೂ ಅಂದ್ಕೊಂಡಿದ್ರೆ, ಶಿವರಾತ್ರಿ ಹಬ್ಬದಲ್ಲಿ ಅಥವಾ ಹನುಮ ಜಯಂತಿನಲ್ಲಿ ಈ ಥರ ಏನಾದರೂ ಯಾರು ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ, ನವರಾತ್ರಿನಲ್ಲಿ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಸೊ ನಮ್ಮ ಇಂಡಿಯಾದಲ್ಲಿ ಹೇಗೆ ನಾವು ಗಣೇಶ, ಗೌರಿ ಹಬ್ಬ ಇದೆಲ್ಲ ಮಾಡ್ತೀವಲ್ಲ, ಹಾಗೆ ಇಲ್ಲೂ ಬಂದು ಪ್ರಸಾದ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಇದು ದೇವಸ್ಥಾನದ ಎಂಟ್ರೆನ್ಸು. ಸೊ ಸೇಮ್ ಲೈಕ್ ಆಫೀಸ್ ಥರನೇ ಇರುತ್ತೆ. ನಾವಿನ್ನೂ ವಿಂಟರಲ್ಲೇ ಇದ್ದೀವಿ. 1 ವೀಕ್ ವೆದರ್ ಚೆನ್ನಾಗಿರುತ್ತೆ, ಇನ್ನೊಂದು ವೀಕ್ ವೆದರ್ ಚೆನ್ನಾಗಿರಲ್ಲ. ಏಪ್ರಿಲ್ ಎಂಡಲ್ಲಿದ್ದೀವಿ, ಆದ್ರೂ ಕೂಡ ಹೀಗೇ ನಮಗೆ ವೆದರ್ ಮೇ ಬಿ ಮೇನಲ್ಲಿ ಸರಿ ಹೋಗ್ಬೋದು ಅಂತ ಅನಿಸುತ್ತೆ. ಸೊ ಇದು ಎಂಟ್ರೆನ್ಸು. ಒಳಗಡೆ ಬಂದರೆ ಸೇಮ್ ಲೈಕ್ ಆಫೀಸ್ ಥರನೇ ಕಾಣುತ್ತೆ. ಒಂದು ಫ್ಲೋರಲ್ಲಿ ಫುಡ್ಗೆ ಮತ್ತು ಊಟಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿರೋದು. ಸೊ ಅದು ನೆಕ್ಸ್ಟ್ ಫ್ಲೋರಲ್ಲಿ ದೇವಸ್ಥಾನ ಇದೆ. ಇದೇ ಎಂಟ್ರೆನ್ಸು. ಇಲ್ಲೇನಂತ ಅಂದರೆ, ಸ್ಲಿಪ್ಪರ್ ಬಿಟ್ಟು ನಾವು ಇಂಡಿಯಾದಲ್ಲಿ ಹೇಗೆ ಆಚೆ ಕೈ ತೊಳ್ಕೊಂಡು ಕಾಲು ತೊಳ್ಕೊಂಡು ಹೋಗ್ತಾ ಇದ್ವಿ, ಅದೇ ಥರ ಮಾಡಿದ್ದಾರೆ ಇಲ್ಲೂ ಕೂಡ. ಮತ್ತು ಇಲ್ಲಿ ಶೂಗಳು ಮತ್ತು ಸ್ಲಿಪ್ಪರ್ಸ್ ಹಾಕಿ, ವಿಂಟರಲ್ಲಿ ಕೋಟ್ಗಳು ಏನಾರು ಹಾಕ್ಕೊಂಡು ಹೋಗಿದ್ರೆ ಅದನ್ನೆಲ್ಲನೂ ರಿಮೂವ್ ಮಾಡಿ ಇಲ್ಲಿ ಹ್ಯಾಂಗ್ ಮಾಡಿ ಹೋಗಬೇಕು. ಸೊ ಎಲ್ಲ ವೆಲ್ ಮೇಂಟೈನ್ಡ್, ನೀಟಾಗಿ ಮಾಡಿರ್ತಾರೆ. ತುಂಬ ಜನ ಇದ್ದಾಗ, ಏನಾದ್ರು ಹಬ್ಬಗಳಿದ್ದಾಗ ಆಗ ಸ್ವಲ್ಪ ಕಷ್ಟ. ಜನ ಇಲ್ಲ ಅಂದರೆ ಈ ಥರ ಖಾಲಿ ಇರುತ್ತೆ. ನೋಡೋಣ ಬನ್ನಿ ಒಳಗಡೆ ಹೋಗಿ. ನಾನು ಆಗಲೇ ಹೇಳಿದಾಗೆ ಫಸ್ಟ್ ಫ್ಲೋರು ಅವರು ಊಟದ ಹಾಲ್ ಮಾಡ್ಕೊಂಡಿದ್ದಾರೆ, ಸೆಕೆಂಡ್ ಫ್ಲೋರಲ್ಲಿ ದೇವಸ್ಥಾನ ಇರೋದು. ಸೊ ಇದೇ ನೋಡಿ ದೇವಸ್ಥಾನ, ತುಂಬ ದೊಡ್ಡದಾಗಿದೆ. ನಮ್ಮ ಥರ ಇಂಡಿಯಾದಲ್ಲಿರೋ ಥರ ಇಲ್ಲ. ಬಟ್ ಇನ್ನೊಂದು ದೇವಸ್ಥಾನ ಇದೆ, ಮಹಾಲಕ್ಷ್ಮಿ ಟೆಂಪಲ್ ಅಂತ. ಸೇಮ್ ಇಂಡಿಯಾದಲ್ಲಿ ಯಾವ ಥರ ಟೆಂಪಲ್ ಇರುತ್ತೆ, ಕನ್ಸ್ಟ್ರಕ್ಷನ್ನು, ಕಲ್ಲಾಗಿರ್ಬೋದು, ದೇವಸ್ಥಾನಗಳು ಅಂದರೆ ಅಲ್ಲಿ ದೇವರ ಮೂರ್ತಿಗಳಾಗಿರ್ಬೋದು, ಎಲ್ಲನೂ ಅದೇ ಥರ ಇದೆ. ಅದು ದೇವಸ್ಥಾನ ಇನ್ನೊಂದು ಸಾರಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ಗ್ರಾಟನ್ ಸಾಯಿ ಮಂದಿರ್ ಟೆಂಪಲ್ ಅಂತ. ಬಟ್ ಇಲ್ಲೆಲ್ಲ ದೇವ್ರುಗಳು ಇದೆ ನೋಡಿ. ಆಂಜನೇಯನಿಗೆ ಶ್ರೀರಾಮ್ ಅಂತ ಬರೆದ್ಬಿಟ್ಟು ಯಾರೋ ಹರಕೆ ಮಾಡ್ಕೊಂಡಿರೋರು ಎಲೆನಲ್ಲಿ ಬರೆದು ಹಾರ ಹಾಕಿರೋದು, ವೀಳ್ಯದೆಲೆಯಲ್ಲಿ. ಸೊ ಮತ್ತು ಇಲ್ಲಿ ತಿರುಪತಿ ವೆಂಕಟರಮಣ ಸ್ವಾಮಿ, ತಿರುಪತಿ ವೆಂಕಟೇಶ್ವರ, ಹಾಗೆ ಕೃಷ್ಣ ರಾಧೆ. ಇದು ಪೂರಿ ಜಗನ್ನಾಥ ಸ್ವಾಮಿ ದೇವಸ್ಥಾನ. ಹುಂಡಿನೂ ಇಟ್ಟಿರ್ತಾರೆ, ಇಂಡಿಯಾದಲ್ಲಿ ಯಾವ ಥರ ಇಟ್ಟಿರ್ತಾರೋ ಹಾಗೆ.
ಇನ್ನು ಯಾವ್ದ್ಯಾವ ದೇವ್ರ ಮೂರ್ತಿಗಳಿದೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಹಾಗೆಯೇ ಇಲ್ಲಿ ಇದನ್ನು ಕೂಡ ಇಟ್ಟಿದ್ದಾರೆ, ನವಗ್ರಹಗಳನ್ನೂ ಕೂಡ. ನವಗ್ರಹಗಳಿಗೆ ಎಲ್ಲ ರೀತಿ ಎಳ್ಳು ಮತ್ತು ನಾವು ಕೊಡ್ತೀವಲ್ಲ ಎಳ್ಳೆಣ್ಣೆ, ಕಾಳುಗಳು, ಆ ರೀತಿ ಎಲ್ಲನೂ ಇಟ್ಟಿರ್ತಾರೆ. ಇದು ಮೇನ್ ದೇವರು ಸಾಯಿಬಾಬಾ ಟೆಂಪಲು. ಸೊ ಇಲ್ಲಿ ಏನಂದರೆ ಇಂಡಿಯಾದಲ್ಲಿ ಯಾವ ಥರ ಮಾಡಿದ್ದಾರೆ ಸೇಮ್ ಕಾನ್ಸೆಪ್ಟಲ್ಲಿ ಇಲ್ಲೂ ಕೂಡ ಮಾಡಿರುವಂಥದ್ದು. ಇಲ್ಲೂ ದೇವ್ರನ್ನ ಮುಟ್ಟೋದಕ್ಕೆಲ್ಲ ಬಿಡ್ತಾರೆ. ಹಾಗೆಯೇ ಇಲ್ಲಿ ಸಂಜೆ ಮತ್ತು ಬೆಳಗ್ಗೆ ಟೈಮು ದೇವರಿಗೆ ಆರತಿ ಕೂಡ ಮಾಡ್ತಾರೆ. ನಾರ್ತ್ ಇಂಡಿಯನ್ಸು, ಸೌತ್ ಇಂಡಿಯನ್ಸು ಅವ್ರಿಗೆ ಬೇಕಾಗಿರುವಂಥ ಎಲ್ಲ ದೇವ್ರ ಮೂರ್ತಿಗಳನ್ನ ಇಟ್ಟಿರ್ತಾರೆ. ಮತ್ತು ಇಲ್ಲಿರುವಂತಹ ಅರ್ಚಕರು ಏನಿರ್ತಾರೆ ಅವರನ್ನು ನಮ್ಮ ಮನೇಲಿ ಏನಾದ್ರು ಸತ್ಯನಾರಾಯಣ ಪೂಜೆ ಅಥವಾ ಏನಾದ್ರು ಪೂಜೆಗಳಾದರೆ ಹಾಗೆ ಬಂದು ಪೂಜೆ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ. ಮತ್ತು ಏನಂದರೆ ಅವರಿಗೆ ತೆಲುಗು, ತಮಿಳು, ಹಿಂದಿ, ಕನ್ನಡ ಎಲ್ಲ ಥರ ಲ್ಯಾಂಗ್ವೇಜು ಬರ್ತಿರುತ್ತೆ. ಯಾವ ಭಾಷೆಯಲ್ಲಿ ನೀವು ಪೂಜೆ ಮಾಡಿಕೊಡಿ ಅಂದರೆ ಅದೆಲ್ಲ ಭಾಷೆಯಲ್ಲೂ ಪೂಜೆ ಮಾಡಿಕೊಡ್ತಾರೆ. ಇವತ್ತು ಈ ದೇವ್ರಿಗೆ ಏಲಕ್ಕಿ ಹಾರ ಮಾಡಿಬಿಟ್ಟು ಹಾಕಿದ್ರು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಏಲಕ್ಕಿ ಹಾರ. ಆಮೇಲೆ ಇಲ್ಲಿರೋದು ಶಿವಲಿಂಗ, ಈಶ್ವರ ಮತ್ತು ಗಣೇಶ, ಹಾಗೆ ಆ ಕಡೆ ಇರೋದು ಚಾಮುಂಡಿ. ನವರಾತ್ರಿ ಹಬ್ಬ ಬಂದರೆ ಅವತ್ತು 9 ದಿನವೂ ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆನ. ಇಂಡ್ಯಾದಲ್ಲಿ ಹೇಗೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೋ ಹಾಗೆ ತುಂಬ ಜನ ಬರ್ತಾರೆ. ಅವತ್ತು ಕಳಸಗಳೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ, ಹಾಗೆ ಹೋಮ ಎಲ್ಲ ಮಾಡ್ತಾರೆ. ಶಿವರಾತ್ರಿ ಹಬ್ಬ ಬಂತು ಅಂದರೆ ಈಶ್ವರಂಗೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅಲಂಕಾರ ಹೂವಿಂದಾಗಿರ್ಬೋದು, ಹೂವು ಎಷ್ಟೇ ರೇಟ್ ಆಗಿದ್ರೂ ಪರವಾಗಿಲ್ಲ, ಅಷ್ಟು ಹೂಗಳನ್ನ ತೊಗೊಂಬಂದು ಪೂಜೆ ಮಾಡ್ತಾರೆ. ಇಲ್ಲಿರುವಂಥದ್ದು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ, ಹಾಗೆ ಸಾಯಿಬಾಬಾ. ನಿಮಗೆಲ್ಲ ದೇವ್ರುಗಳು ಸಿಗುತ್ತೆ ಒಂದೇ ಹತ್ರ. ಸೊ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಹೂವು ಎಷ್ಟೇ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಎಲ್ಲ ದೇವ್ರುಗಳು ಹಾರಗಳನ್ನ ಹಾಕ್ತಾರೆ. ನಾವು ಇಂಡ್ಯಾದಲ್ಲಿ ಹೇಗೆ ದೇವ್ರಿಗೆ ಏನಾದರೂ ಕೊಡಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ, ಹಾಗೆ ಇಲ್ಲೂ ಕೂಡ ಅಕ್ಕಿ, ಕಾಳು, ಬೇಳೆ, ತರಕಾರಿಗಳು, ಬೆಲ್ಲ ಏನೇನು ಅನಿಸುತ್ತೆ ಎಲ್ಲನೂ ತಂದಿರ್ತಾರೆ. ಅದನ್ನು ಇವ್ರು ಏನು ಮಾಡ್ತಾರೆ, ಸ್ಯಾಟರ್ಡೆ ಮತ್ತು ಸಂಡೇ ಅನ್ನದಾನ ಮಾಡಿದಾಗ ಅದಕ್ಕೆ ಬಳಸ್ಕೋತಾರೆ. ತುಂಬ ಜನ ಇಟ್ಟಿರ್ತಾರೆ ನೋಡಿ, ತೋರಿಸ್ತೀನಿ ಎಷ್ಟು ಥರ ಐಟಮ್ಸ್ಗಳನ್ನ ಇಟ್ಟಿದ್ದಾರೆ ಅಂದ್ಬಿಟ್ಟು. ಇನ್ನೊಂದೇನಪ್ಪ ಅಂದರೆ ನಮಗೆ ಇಂಡ್ಯಾದಲ್ಲಿ ಯಾವ ಥರ ದೇವ್ರನ್ನ ಮುಟ್ಟೋದಕ್ಕೆ ಬಿಡ್ತಾರೋ ಹಾಗೆ ಇಲ್ಲೂ ಕೂಡ ಹೋಗ್ಬೋದು, ದೇವ್ರನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬರ್ಬೋದು. ಇಂಡ್ಯಾದಲ್ಲಿ ಏನೇನು ಪಾತ್ರೆಗಳೆಲ್ಲ ಯೂಸ್ ಮಾಡ್ತಾ ಇದ್ರಲ್ಲ ದೇವ್ರ ಪೂಜೆಗೆ ಅಂತ, ಅದೆಲ್ಲನೂ ಇಲ್ಲಿ ತಂದಿಟ್ಟಿದ್ದಾರೆ. ಹಾಗೆ ಈ ಜಾಗದಲ್ಲಿ ಕೂತ್ಕೊಂಡು ನೀವು ಮಂತ್ರಗಳು ಹೇಳೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ಏನಾದ್ರು ಇದ್ದರೆ ಅದನ್ನು ಮಾಡ್ಕೋಬೋದು. ಆರಾಮಾಗಿ ಸ್ವಲ್ಪ ಹೊತ್ತು ಬಂದು ಕೂತ್ಕೊಂಡು ನೆಮ್ಮದಿಯಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ, ಮನಸ್ಸಿಗೆ ಸಮಾಧಾನ ಆಯಿತು ಅನ್ನೋ ಅಷ್ಟು ಕಾಲ ನೀವು ಇಲ್ಲಿ ಕೂತ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಗ್ಬೋದು. ಸೇಮ್ ಕಾನ್ಸೆಪ್ಟು ಬೀಸೋ ಕಲ್ಲು ಮತ್ತು ಸಾಯಿಬಾಬಾ ಟೆಂಪಲ್ಗಳಲ್ಲಿ ಯಾವ ಥರ ಇಟ್ಟಿರ್ತಾರಲ್ಲ ಹಳೆ ಐಟಮ್ಸು, ಅವ್ರು ಯೂಸ್ ಮಾಡ್ತಿರೋವಂಥ ಐಟಮ್ಸು, ಆ ಥರದ್ದೆಲ್ಲ ಇಲ್ಲೂ ಕೂಡ ಟ್ರೈ ಮಾಡಿದ್ದಾರೆ ಆದಷ್ಟು ಇಡೋದಕ್ಕೆ. ನವಗ್ರಹಗಳು ಕೂಡ ಇದೆ. ಆ ನವಗ್ರಹಗಳನ್ನ ನೀವು ಹೋದರೆ ಆ ನವಗ್ರಹಗಳ ಹತ್ರನೂ ಕಾಳುಗಳು, ಎಣ್ಣೆಗಳು, ಆಯಾ ಗ್ರಹಗಳಿಗೆ ಏನೇನು ಬೇಕು ಐಟಮ್ಸು ಆ ವಸ್ತುಗಳನ್ನೆಲ್ಲನೂ ಇಟ್ಟಿರ್ತಾರೆ. ಹಾಗೆ ಪೂಜೆ ಕೂಡ ಮಾಡ್ತಾರೆ. ಬಟ್ ಏನಂತ ಅಂದರೆ ಇಲ್ಲಿ ಮುಟ್ಟೋಗಿ ಬಿಡೋದಿಲ್ಲ, ಅದು ಯಾವುದನ್ನು ಮುಟ್ಟಬಾರ್ದು ಅಂತ ಅಂದ್ಬಿಟ್ಟು ಗ್ಲಾಸ್ ಥರ ಶೀಟ್ ಹಾಕ್ಬಿಟ್ಟಿದ್ದಾರೆ. ಸೊ ನೋಡಿ, ಶನಿ ದೇವರಿಗೆ ಎಳ್ಳಿಟ್ಟಿದ್ದಾರೆ, ಎಳ್ಳಿಂದ ಎಣ್ಣೆಗಳಿಟ್ಟಿದ್ದಾರೆ, ಎಳ್ಳೆಣ್ಣೆ, ಆಯಾ ದೇವ್ರಿಗೆ ಬೇಕಾಗಿರೋಂಥ ಕಾಳುಗಳೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಫುಡ್ ಕೂಡ ಇರುತ್ತೆ, ಬಟ್ ಇಲ್ಲಿ ಫ್ರೀ ಇರೋದಿಲ್ಲ, ನಾವೇ ದುಡ್ಡು ಕೊಟ್ಟು ತೊಗೋಬೇಕು. ಅವತ್ತಿನ ದಿನಕ್ಕೆ ಆಯಾ ಫುಡ್ ಮೆನು ರೆಡಿಯಾಗಿರುತ್ತೆ. ಸೊ ವಾಲಂಟಿಯರ್ಸ್ ಏನೇನಿರ್ತಾರೆ ಅವ್ರು ಬಂದು ಅಡುಗೆ ಮಾಡಿ ಊಟ ಬಡಿಸೋದ್ರಿಂದ ಹಿಡಿದು ಎಲ್ಲನೂ ಮಾಡ್ತಾರೆ. ಬಡಿಸೋದು ಮೀನ್ಸ್ ಅಂದರೆ ಕೊಡೋದಷ್ಟೇ, ನಾವೇ ತಗೋಬೇಕು ಮತ್ತು ನಾವೇ ಟೇಬಲ್ ಕ್ಲೀನ್ ಮಾಡ್ಕೋಬೇಕು, ಎಲ್ಲ ನಾವೇ ಕ್ಲೀನ್ ಮಾಡಿ ಟ್ರ್ಯಾಶಿಗೆ ಹಾಕಬೇಕು. ಏನಪ್ಪ ಅಂದರೆ ನಾವು ಹೊರಗಡೆ ಹೋಟೆಲಲ್ಲಿ ಹೋಗಿ ತಿನ್ನೋದ್ರ ಬದಲು ಇಲ್ಲಿ ತಿಂದರೆ ನಾವು ಕೊಡುವಂಥ ದುಡ್ಡು ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗುತ್ತೆ. ಸೊ ಇನ್ನೊಂದೇನು ಅಂತ ಅಂದರೆ ಫುಡ್ಡು ಇವರೇ ಮಾಡೋದ್ರಿಂದ ಚೆನ್ನಾಗಿ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ಒಂದು ನಂಬಿಕೆ. ಸೊ ಹಾಗೆಯೇ ನೀವು ವೆರೈಟಿಯಾಗಿ ಆರ್ಡ್ರ್ ಮಾಡ್ಕೋಬೋದು.
ಸೊ ನಾವು ಆರ್ಡ್ರ್ ಮಾಡಿದ್ದು ಟೊಮೊಟೊ ರೈಸು, ವೆಜಿಟೇಬಲ್ ರೈಸು, ಪೊಂಗಲ್ಲು ಮತ್ತು ಪಕೋಡ, ಮಕ್ಕಳಿಗೆ ಏನ್ಬಿಟ್ಟು ಮ್ಯಾಂಗೋ ಲಸ್ಸಿ. ಸೊ ಎಲ್ಲನೂ ಚೆನ್ನಾಗಿತ್ತು, ಮನೇಲಿ ಮಾಡ್ದಂಗಿತ್ತು, ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ. ಸೊ ಇಷ್ಟು ನಮ್ಮ ಒಂದು ದಿನದ ಲಾಗ್ ಮತ್ತು ನಮ್ಮೂರಿನ ದೇವಸ್ಥಾನ. ನೋಡಿದ್ರಲ್ಲ ದೇವಸ್ಥಾನ ಹೇಗಿರುತ್ತೆ, ಹಾಗೆಯೇ ಈ ಊರಲ್ಲಿ ಯಾವ ರೀತಿ ಫುಡ್ಡೆಲ್ಲ ಮೇಂಟೈನ್ ಮಾಡ್ತಾರೆ. ಊಟಕ್ಕೆ ನಮ್ಮ ಥರ ಅನ್ನದಾನ ಅಂದರೆ ಫ್ರೀಯಾಗಿ ಯಾರು ಕೊಡೋದಿಲ್ಲ. ಸೊ ವಿ ಹ್ಯಾವ್ ಟು ಪೇ ಫಾರ್ ದ್ಯಾಟ್ ಆ್ಯಂಡ್ ದೆನ್ ಅದು ಡೊನೇಷನ್ ಥರನೂ ಹೋಗುತ್ತೆ. ಮತ್ತು ನಾವು ಕೂಡ ಸ್ವಲ್ಪ ಮನಸ್ಸಿಗೆ ಸಮಾಧಾನವೂ ಇರುತ್ತೆ, ದೇವರಿಗೆ ನಮ್ಮಿಂದ ಆದಷ್ಟು ನಾವು ಏನೋ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.